ವೀಕ್ಷಕರಿಗೆ ನಮಸ್ಕಾರ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ದುರಂಕಾರ, ಅಹಂಕಾರ, ಮಿತಿ ಮೀರಿದ ಹಠಮಾರಿತನ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಮಣ್ಣು ಪಾಲಾಗ್ತಿದೆ. ತನ್ನದೇ ಮಾತು ನಡಿಬೇಕು ಎಂಬ ಅಹಮಿಕೆ ಏನಿದೆಯಲ್ಲ, ಇರಾನ್ನ ಪರ್ಷಿಯನ್ ಗಾಲ್ಫ್ನ ಶಾರ್ಕ್ಗಳಿಗೆ ಆಹಾರವಾಗ್ತಿದೆ. ನೋಡಿ, ಕಳೆದ 3 ತಿಂಗಳಲ್ಲಿ ಅಮೆರಿಕದ ಅಧ್ಯಕ್ಷ ಎಷ್ಟೇ ಹಠಮಾರಿ ಧೋರಣೆ ತಳೆದರು, ಎಷ್ಟೇ ದುರಂಕಾರದಿಂದ ಮೆರೆದರೂ ಕೂಡ ಜಗತ್ತು ಅದೇ ರೀತಿ ವಿವಿಧ ದೇಶಗಳು ಅಮೆರಿಕದ ಅಧ್ಯಕ್ಷನ ಮಾತಿಗೆ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿಲ್ಲ. ಇದು ಸ್ಪಷ್ಟ. ನೋಡಿ, ಕಳೆದ 3 ತಿಂಗಳಿಂದ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಯುದ್ಧ ನಡೀತಿದೆ. ಈ ಒಂದು ಬಿಕ್ಕಟ್ಟಿನಲ್ಲಿ ಅಮೆರಿಕವೇ ಶರಣಾಗಿ ಬಿಟ್ಟಿದೆ. ನೋಡಿ, ಯಾವುದೇ ಕಾರಣಕ್ಕೂ ಇರಾನ್ ಬಗ್ತಿಲ್ಲ. ಆದರೆ ಅಮೆರಿಕವೇ ಯುದ್ಧ ಭೂಮಿಯಿಂದ ಹೊರ ಹೋಗುವುದಕ್ಕೆ ವಿವಿಧ ತಂತ್ರಗಳನ್ನು, ವಿವಿಧ ಕಾರ್ಯತಂತ್ರಗಳನ್ನು ರೂಪಿಸಿ ಅದರಿಂದ ಹೊರಗಡೆ ಬರುವುದಕ್ಕೆ ಎಣಗಾಡುತ್ತಿದೆ. ಅಷ್ಟೇ ಅಲ್ಲ, ಭಾರತದ ವಿಷಯದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರೀಗ ಶರಣಾಗಿದ್ದಾರೆ. ನೋಡಿ, ನನ್ನ ಮಾತಿನಂತೆ ನಡಿಬೇಕು, ತನ್ನ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಬಯಸ್ತಿದ್ನಲ್ಲ ಡೊನಾಲ್ಡ್ ಟ್ರಂಪ್ ಅವರು, ಈಗ ಸಂಪೂರ್ಣ ಶರಣಾಗಿದ್ದಾರೆ. ಒಂದು ಭಾರತದ ವಿಷಯದಲ್ಲಿ, ಮತ್ತೊಂದು ಇರಾನ್ ವಿಷಯದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಂಪೂರ್ಣವಾಗಿ ಶರಣಾಗುವ ಮೂಲಕ ಭಾರಿ ಮುಖಭಂಗವನ್ನು ಅನುಭವಿಸಿದ್ದಾರೆ. ಹಾಗಾದ್ರೆ ಯಾವೆರಡು ವಿಷಯಗಳಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶರಣಾಗಿದ್ದು? ನೋಡಿ, ಮೊದಲನೇದಾಗಿ ಅಮೆರಿಕ ಇರಾನ್ ಮೇಲೆ ಯುದ್ಧ ನಡೆಸಿ, ಯುದ್ಧ ಆರಂಭಿಸಿ 3 ತಿಂಗಳು ಕಳೆದಿವೆ. ಈ 3 ತಿಂಗಳಿಂದ ಕೂಡ ಇರಾನ್ನಲ್ಲಿ ಒಂದಷ್ಟು ಹಾನಿ ಮಾಡಿದ್ದನ್ನು ಬಿಟ್ರೆ ಅಮೆರಿಕಕ್ಕೆ ಏನು ಮಾಡಲು ಸಾಧ್ಯವಾಗ್ತಿಲ್ಲ. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿನಿಂದ ಹೊರಬರುವುದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಪಾಕಿಸ್ತಾನವನ್ನು ಮಧ್ಯ ಬಿಟ್ಟು ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ನಡೆಸಿದ್ರು ಕೂಡ ಅದು ಇರಾನ್ ಅಮೆರಿಕದ ಮಾತು ಕೇಳ್ತಿಲ್ಲ. ಇದೀಗ ಆರ್ಮುಜ ಬಿಕ್ಕಟ್ಟು, ಆರ್ಮುಜ ದಿಗ್ಬಂಧನವನ್ನು ಸಡಿಲಗೊಳಿಸುವುದಕ್ಕೆ ಮತ್ತು ಯಥಾಸ್ಥಿತಿಗೆ ತರುವುದಕ್ಕೆ ಮುಂದಾಗಿದೆ ಅಮೆರಿಕ. ಯಾಕಂದ್ರೆ ಇಡೀ ಜಗತ್ತಿನಾದ್ಯಂತ ತೈಲ ಬಿಕ್ಕಟ್ಟು ಉಂಟಾಗಿದೆ. ಇದರಿಂದ ಹಲವು ದೇಶಗಳ ಒತ್ತಡ ಅಮೆರಿಕದ ಮೇಲೆ ಬೀಳ್ತಿದೆ. ಅಷ್ಟೇ ಅಲ್ಲ, ಸ್ವತಃ ಅಮೆರಿಕದಲ್ಲೇ ಪ್ರೊಟೆಸ್ಟ್ ಆಗ್ತಿದೆ. ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಆಕ್ರೋಶ ಕೇಳಿ ಬರ್ತಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಯುದ್ಧ ಭೂಮಿಯಿಂದ ಹೊರ ಹೋಗುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಹಾರ್ಮುಜ ಬಿಕ್ಕಟ್ಟನ್ನು ಸುಲಭಗೊಳಿಸುವುದಕ್ಕೆ, ಮುಕ್ತಗೊಳಿಸುವುದಕ್ಕೆ ಅಂತಿಮ ಹಂತದ ಸಂಧಾನ ಸೂತ್ರ ಸಿದ್ಧವಾಗಿದೆ ಅಂತ ನಿನ್ನೆಯಷ್ಟೇ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕ್ ರೂಬಿಯೋ ಹೇಳಿದ್ದಾರೆ. ಈ ಮೂಲಕ ಇರಾನ್ನಲ್ಲಿ ಅನುಭವಿಸಿದಂತಹ ಮುಖಭಂಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಬಹುದೊಡ್ಡ ಮುಜುಗರವನ್ನೇ ತಂದೊಡ್ಡಿದೆ. ಹೀಗಾಗಿ ಪಶ್ಚಿಮ ಏಷ್ಯಾದಲ್ಲಿ ಉಂಟು ಮಾಡಿದಂತ, ತಾನೇ ಸೃಷ್ಟಿಸಿದ ಬಿಕ್ಕಟ್ಟಿನಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರೀ ಮುಖದೊಂದಿಗೆ ಹೊರಹೋಗುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಭಾರತದ ವಿಷಯದಲ್ಲಿ ಕೂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಂಪೂರ್ಣ ಶರಣಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಅಮೆರಿಕ, ಅದರಲ್ಲೂ ವಿಶೇಷವಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮೇಲೆ ಒಂದು ಒತ್ತಡ ಹಾಕ್ತಿದ್ರು. ಏನಂದ್ರೆ, ಅದು ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳುವುದು ನಿಲ್ಲಿಸಿ, ರಷ್ಯಾದಿಂದ ಇಂಧನ ತೈಲವನ್ನು ನೀವು ಆಮದು ಮಾಡಿಕೊಳ್ಳಬೇಡಿ ಅಂತ ಭಾರತ ಮೇಲೆ ಪದೇ ಪದೇ ಒತ್ತಡ ಹಾಕಿ ಪ್ರಮಾಣವನ್ನು ತಗ್ಗಿಸಿದ್ರು. ಆದ್ರೆ ಇರಾನ್ ಬಿಕ್ಕಟ್ಟು ಯಾವಾಗ ಸೃಷ್ಟಿಯಾಯಿತು, 1 ತಿಂಗಳ ಅವಧಿ ಮೊದಲದಾಗಿ ಕೊಟ್ಟರು. 2ನೇ ಅವಧಿಯಲ್ಲೂ ಕೂಡ ಬೇರೆ ಯಾವುದೇ ದೇಶಗಳಿಂದ ತೈಲವನ್ನು ತರಿಸಿಕೊಳ್ಳುವುದಕ್ಕೆ ಒಂದು ಅನುಮತಿ ಕೊಟ್ಟರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಅದೇ ರೀತಿ ಈಗ ಭಾರತ ಒಂದು ವಿಷಯ ಸ್ಪಷ್ಟಪಡಿಸಿದೆ. ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಫಸ್ಟ್ ನೀತಿಯನ್ನು ಅಲ್ಲಿ ತಂದಿದ್ದಾರೆ. ಅಮೆರಿಕದವರಿಗೆ ಹಾಗೆ ಕೆಲ ನೀತಿಗಳು ಅಲ್ಲಿದ್ದಾವೆ. ಇದರಿಂದಾಗಿ ಟ್ಯಾರಿಫ್ ವಿಧಿಸುವುದರಲ್ಲಿ ಮತ್ತು ವೀಸಾ ವಿಷಯದಲ್ಲಿ ಕೂಡ ಅಮೆರಿಕ ತುಂಬಾ ಕಟುಕತನದಿಂದ ವರ್ತನೆ ಮಾಡುತ್ತೆ. ಇದು ಕೂಡ ಜಗತ್ತಿನ ಹಲವು ದೇಶಗಳಿಗೆ ತೊಂದರೆಯಾಗಿದೆ. ಅದೇ ರೀತಿ ನಿನ್ನೆ ನಡೆದಂತ ಮಾರ್ಕ್ ರೂಬಿಯೋ, ಅಂದ್ರೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕ್ ರೂಬಿಯೋ ಮತ್ತು ಎಸ್ ಜೈಶಂಕರ್ ಅವರ ನಡೆದ ಮಾತುಕತೆ ವೇಳೆ ಭಾರತ ವಿದೇಶಾಂಗ ಸಚಿವರಾಗಿರುವ ಎಸ್ ಜೈಶಂಕರ್ ಅವರು ಒಂದು ಮಾತು ಸ್ಪಷ್ಟಪಡಿಸಿದ್ದಾರೆ. ಅದೇನಪ್ಪ ಅಂದ್ರೆ, ನಾವು ವಿಶ್ವದ ಎಲ್ಲಿಂದಾದರೂ ತೈಲವನ್ನು ಖರೀದಿಸುತ್ತೇವೆ ಅಂತ ಹೇಳುವ ಮೂಲಕ ಅಮೆರಿಕದ ಅಧ್ಯಕ್ಷನ ಉದ್ದಟತನಕ್ಕೆ ತಕ್ಕದಾದ ಒಂದು ಹೇಟು ನೀಡಿದ್ದಾರೆ, ಪ್ರತಿ ಹೇಟು ನೀಡಿದ್ದಾರೆ. ನೋಡಿ, ಕೆಲವು ದಿನಗಳ ಹಿಂದಷ್ಟೇ ಏನ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂದ್ರೆ, ನೀವು ರಷ್ಯಾದಿಂದ ಯಾವುದೇ ಕಾರಣಕ್ಕೂ ತೈಲವನ್ನು ತರಿಸಿಕೊಳ್ಬಾರ್ದು, ಯಾಕಂದ್ರೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡುತ್ತೆ, ಇದರಿಂದ ಅಲ್ಲಿ ಬಹುತೇಕ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ ಮತ್ತು ಅಮೆರಿಕದ ಹಿತಾಸಕ್ತಿಗೆ ಧಕ್ಕೆ ಉಂಟಾಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮೇಲೆ ಒತ್ತಡ ಹಾಕ್ತಿದ್ದ. ಆದ್ರೆ ಇದರಿಂದ ನಮಗೆ ಸಮಸ್ಯೆ ಆಗ್ತಿತ್ತು, ಯಾಕಂದ್ರೆ ರಷ್ಯಾದಿಂದ
ಕಡಿಮೆ ಬೆಲೆಯಲ್ಲಿ ಮತ್ತು ಸಬ್ಸಿಡಿ ದರದಲ್ಲಿ ತೈಲ ಸಿಗ್ತಿತ್ತು. ಇದರಿಂದ ಭಾರತದ ಇಂಧನ ಭದ್ರತೆಗೆ ಕೂಡ ಇದು ಪೂರಕವಾಗಿತ್ತು. ಅಮೆರಿಕ ಏರುತ್ತಿರುವ ಒತ್ತಡದಿಂದಾಗಿ ಭಾರತ ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದನ್ನು ಕಡಿತಗೊಳಿಸಿತ್ತು. ಬಳಿಕ ಉಂಟಾದ ಇರಾನ್ ಬಿಕ್ಕಟ್ಟಿನಿಂದ ಒಂದಷ್ಟು ಅವಕಾಶ ಕೊಟ್ಟಿತ್ತು. ಆದ್ರೆ ಈಗ ಭಾರತ ಟ್ರಂಪ್ ವಿರುದ್ಧ ಸಿಡಿದು ನಿಂತಿದೆ. ನೋಡಿ, ವಿಶ್ವದ ಯಾವುದೇ ದೇಶದಿಂದಾದ್ರೂ ನಾವು ತೈಲವನ್ನು ತರಿಸಿಕೊಳ್ಳುತ್ತೇವೆ ಅಂತ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕ್ ರೂಬಿಯೋ ಮುಂದವೇ ಎಸ್ ಜೈಶಂಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂಲಕ ನಾವು ಯಾರದೇ ಮಾತನ್ನು ಕೇಳುವುದಿಲ್ಲ. 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತಕ್ಕೆ ಇಂಧನ ಭದ್ರತೆ ಬೇಕಾಗಿದೆ. ಅಷ್ಟೇ ಅಲ್ಲ, ಯಾವುದೇ ವಿಶ್ವಾಸಾರ್ಹ ದೇಶಗಳಿಂದ ನಾವು ತೈಲವನ್ನು ತರಿಸಿಕೊಳ್ಳುತ್ತೇವೆ. ಯಾಕಂದ್ರೆ ಅಮೆರಿಕಕ್ಕೆ ಹೇಗೆ ಅಮೆರಿಕ ಫಸ್ಟ್ ನೀತಿ ಮುಖ್ಯವೋ ಅದೇ ರೀತಿ ಭಾರತಕ್ಕೆ ಕೂಡ ಭಾರತದ ಹಿತಾಸಕ್ತಿ ಮುಖ್ಯ. ಅದರ ನೀತಿ ನಿಲುವುಗಳೇ ನಮಗೆ ಮುಖ್ಯ. ಭಾರತ ದೇಶದ ಜನಸಂಖ್ಯೆಯ ಹಿತಾಸಕ್ತಿಯೇ ನಮಗೆ ಮುಖ್ಯ, ದೇಶದ ಹಿತಾಸಕ್ತಿಯೇ ಮುಖ್ಯ ಅಂತ ಸ್ಪಷ್ಟವಾಗಿ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕ್ ರೂಬಿಯೋ ಮುಂದೆ ಎಸ್ ಜೈಶಂಕರ್ ಹೇಳಿದ್ದಾರೆ. ಈ ಮೂಲಕ ಭಾರತ ಅಮೆರಿಕದ ನಡೆಗೆ, ಅಮೆರಿಕದ ಒತ್ತಡಕ್ಕೆ ಇನ್ನು ಮುಂದೆ ಬಗ್ಗುವುದಿಲ್ಲ. ನಾವು ಯಾವುದಕ್ಕೂ ಯಾರ ಮಾತನ್ನು ಕೇಳುವುದಿಲ್ಲ. ನಮಗೆ ಇಷ್ಟವೆನಿಸಿದ ಇಂಧನ ತರಿಸಿಕೊಳ್ಳುವುದಕ್ಕೆ ಪೂರಕವಾಗಿ ಸ್ಪಂದಿಸುವ ದೇಶಗಳಿಂದ ನಾವು ತೈಲವನ್ನು ತರಿಸಿಕೊಳ್ಳುತ್ತೇವೆ ಅಂತ ಸ್ಪಷ್ಟವಾಗಿ, ನಿಖರವಾಗಿ, ಕಠೋರವಾಗಿ ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ. ಈ ಮೂಲಕ ಭಾರತ ಅಮೆರಿಕಕ್ಕೆ ಶೆಡ್ ಹೊಡೆದಿದೆ. ನೀವು ಇನ್ಮುಂದೆ ರಷ್ಯಾದಿಂದ ತೈಲ ತರಿಸಿಕೊಳ್ಬಾರ್ದು ಮತ್ತು ಇದಕ್ಕೆ ಒಂದಷ್ಟು ನಿರ್ಬಂಧ ವಿಧಿಸ್ತೀವಿ ಎಂಬ ಹೇಳಿಕೆ ಸಲ್ಲದು ಎಂಬ ಮುನ್ಸೂಚನೆಯನ್ನು ಭಾರತ ಇಲ್ಲಿ ನೀಡುತ್ತಿದೆ. ಭಾರತ ಕೂಡ ಸ್ವತಂತ್ರವಾಗಿದೆ ತನ್ನ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ, ಅದೇ ರೀತಿ ದೇಶದ ಇಂಧನ ಭದ್ರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಭಾರತಕ್ಕೆ ಭಾರತದ ನೀತಿ, ಭಾರತ ಹಿತಾಸಕ್ತಿ ಮುಖ್ಯ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಅವರ ದುರಂಕಾರ ದಿನ ಕಳೆದಂತೆ ಮಣ್ಣು ಪಾಲಾಗ್ತಿದೆ. ನೋಡಿ, ಕಳೆದ ಒಂದು ವಾರದ ಹಿಂದಷ್ಟೇ ಡೊನಾಲ್ಡ್ ಟ್ರಂಪ್ ಚೀನಾಕ್ಕೆ ಹೋಗಿದ್ರು ಕೂಡ ಅಲ್ಲಿ ಸ್ಪಷ್ಟವಾಗಿ ಮೇಲುಗೈ ಸಾಧಿಸಿದ್ದು ಚೀನಾ. ಯಾಕಂದ್ರೆ ಇರಾನ್ ವಿಷಯದಲ್ಲಿ ಅಮೆರಿಕದ ಮಾತು ಇರಾನ್ ಕೇಳ್ತಾ ಇಲ್ಲ. ನೀವು ಇರಾನ್ಗೆ ಹೇಳಿ ಅಣ್ವಸ್ತ್ರ ತಯಾರಿಸುವುದನ್ನು ಕೈ ಬಿಡಿ ಮತ್ತು ಹಾರ್ಮುಜ ಬಿಕ್ಕಟ್ಟನ್ನು ನಿಲ್ಲಿಸಿ, ಹಾರ್ಮುಜ ಬಿಕ್ಕಟ್ಟಿನಿಂದ ಹೊರಬನ್ನಿ ಮತ್ತು ಮುಕ್ತಗೊಳಿಸಿ ಎಂಬ ಒತ್ತಡ ಹಾಕಿ ಅಂತ ಚೀನಾ ಮೇಲೆ ಅಮೆರಿಕದ ಟ್ರಂಪ್ ಒತ್ತಡ ಹಾಕಿದ್ರು. ಯಾಕಂದ್ರೆ ಇರಾನ್ ಅಮೆರಿಕದ ಮಾತು ಕೇಳ್ತಿಲ್ಲ. ಚೀನಾ, ಇರಾನ್ ಮಿತ್ರ ದೇಶಗಳು. ಇದರಿಂದಾಗಿ ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ, ಹೀಗಾಗಿ ಹೇಳಿ ಅಂತ ಹೇಳಿದ್ರಿಂದ ಬಹುತೇಕ ಡೊನಾಲ್ಡ್ ಟ್ರಂಪ್ ಅವರು ಈಗ ಎಲ್ಲ ಕಡೆ ಶರಣಾಗತಿ ಹಾಕ್ತಿದ್ದಾರೆ. ಬರೀ ಹಾರ್ಮುಜ ಬಿಕ್ಕಟ್ಟಿನಿಂದಾಗಿ ಇವತ್ತು ಟ್ರಂಪ್ ವಿಲ ಒದ್ದಾಡುವಂತಾಗಿದೆ. ಒಟ್ಟಾರೆಯಾಗಿ ದಿನ ಕಳೆದಂತೆ ಅಮೆರಿಕದ ಅಧ್ಯಕ್ಷನ ದುರಾಡಳಿತ, ಕೆಟ್ಟ ನೀತಿಗಳು, ಟ್ಯಾರಿಫ್ ನೀತಿಗಳು ಮತ್ತು ದುರ್ವರ್ತನೆ, ದುರಂಕಾರ, ಅಹಂಕಾರ ಎಲ್ಲ ಮಣ್ಣು ಪಾಲಾಗುತ್ತಿರುವುದಂತೂ ಸತ್ಯ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.